ಆರೋಗ್ಯ ಸೇವಾ ವಿಜ್ಞಾನ ಅಧ್ಯಯನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ತಾಂತ್ರಿಕ ಜ್ಞಾನಕ್ಕಿಂತಲೂ ಹೆಚ್ಚು ಮನಸ್ಸಿನ ಹಗುರತೆ ಮತ್ತು ದಯೆ ಮುಖ್ಯವಾಗಿದೆ. ನಿಷ್ಕಲ್ಮಶ ಪ್ರೀತಿ, ವೃತ್ತಿಪರತೆ ಮತ್ತು ಸತತ ಶ್ರದ್ಧೆಯೊಂದಿಗೆ ಕೆಲಸ ಮಾಡುವ ಗುಣಗಳನ್ನು ವಿದ್ಯಾರ್ಥಿಗಳು ತಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಅದಕ್ಕೆ ಎಲ್ಲರ ಬೆಂಬಲವಿದೆ ಎಂದು ಮುಖ್ಯಮಂತ್ರಿಯವರ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎಲ್.ಕೆ. ಅತೀಕ್ ಹೇಳಿದರು. ನಾಟಿಕಲ್ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಆಶ್ರಯದಲ್ಲಿ ಕಣಚೂರು ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಫಿಸಿಯೋಥೆರಪಿ, ನರ್ಸಿಂಗ್ ಸೈನ್ಸ್ ಹಾಗೂ ಅಲೈಡ್ ಹೆಲ್ತ್ ಸೈನ್ಸಸ್ ಸಂಸ್ಥೆಯ ದ್ವಿತೀಯ ವರ್ಷದ ಪದವಿ ಪ್ರದಾನ ಸಮಾರಂಭದಲ್ಲಿ ಪದವಿ ಪ್ರದಾನ ಮಾಡಿದ ಬಳಿಕ ಅವರು ಮಾತನಾಡಿದರು. ದೇಶದಲ್ಲಿ ಆರೋಗ್ಯ ಸೇವಾ ತಜ್ಞರ ಕೊರತೆಯು ಗಂಭೀರವಾಗಿದ್ದು, ಇತ್ತೀಚೆಗೆ ಮಾತ್ರ ಈ ಕ್ಷೇತ್ರಕ್ಕೆ ಪ್ರಾಮುಖ್ಯತೆ ದೊರೆತಿದೆ. ಆರೋಗ್ಯ ವೃತ್ತಿಪರರು, ಕುಟುಂಬ, ನೆರೆಹೊರೆಯವರು ಮತ್ತು ದೇಶದ ಅಭಿವೃದ್ಧಿಗೆ ನೇರವಾಗಿ ಕೊಡುಗೆ ನೀಡುತ್ತಾರೆ. ಈ ವಲಯದ ಅಭಿವೃದ್ಧಿ ರಾಷ್ಟ್ರೀಯ ಅಭಿವೃದ್ಧಿಗೆ ಅನಿವಾರ್ಯವಾಗಿದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಶಿಕ್ಷಣದಲ್ಲಿ ಕಣಚೂರು ಸಂಸ್ಥೆಯ ನಿಷ್ಠೆ ಮತ್ತು ಸೇವೆ ಶ್ಲಾಘನೀಯವಾಗಿದೆ ಎಂದರು. We must share the ideas and opinions. We must hear each other. But we must know that two people having two different opinions, two different ideas can still be friends, can still travel together, can still care for each other, and that is the basis of humanity. Unfortunately, we find that a lot of tendencies to divide people based on who they are, based on their color, based on their religion, based on gender, based on nationality, region, etc. But ultimately, you reflect in your heart, you find that we are all friends. We have same problems, we have same needs, and we are very interdependent. We need each other. And if we work towards a higher goal of caring for the humanity, for treating patients, for promoting a very robust healthcare system in which you are going to play a very important part. It is not just doctors who constitute healthcare system. ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಹಾಜಿ ಯು.ಕೆ. ಮೋನು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪದವಿ ಪಡೆದ ವಿದ್ಯಾರ್ಥಿಗಳು ಒಂದು ಹಂತಕ್ಕೆ ತಲುಪಿದ್ದಾರೆ. ಕಲಿತವರಿಗೆ ಒಳ್ಳೆಯ ಅವಕಾಶವಿದೆ. ಶಿಕ್ಷಣ ಪಡೆದವರು ಒಳ್ಳೆಯ ಪ್ರಜೆಗಳಾಗಬೇಕೇ ಹೊರತು ಮೈಕಳ್ಳರಾಗಬಾರದು. ಜೀವನದ ಮುಂದಿನ ಹಂತದ ದಾರಿ ಹುಡುಕುವ ಸಮಯ ನಿಮ್ಮದು. ಕಣಚೂರು ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ದೇಶಕ್ಕಾಗಿ ಒಳ್ಳೆಯ ಕೆಲಸ ಮಾಡಬೇಕು. ಸಂವಿಧಾನ ನಮಗೆ ಎಲ್ಲವನ್ನೂ ಕೊಟ್ಟಿದೆ. 4 ವರ್ಷ ಕಲಿತ ಶಿಕ್ಷಣ ವ್ಯರ್ಥ ಮಾಡಬಾರದು ಎಂದರು. ಇವತ್ತಿನ ಈ ಕೊನೆಯ ಸಂದರ್ಭ ನಮ್ಮ ಜೊತೆಯಲ್ಲಿ ನೀವಿರುವಂಥದ್ದು. ನಿಮ್ಮ ಓರಿಯೆಂಟೇಷನ್ ಪ್ರೋಗ್ರಾಮಿನ ದಿವಸ ನಿಮ್ಮ ತಾಯಿ ತಂದೆಯವರಿಗೆ ಒಂದು ಮಾತು ಕೊಟ್ಟಿದ್ದೆ ನಾನು. ಬರುವ 4 ವರ್ಷ, 4.5 ವರ್ಷ, 3 ವರ್ಷ ಕೆಲವು ಕೋರ್ಸುಗಳು, ಈ ಎಲ್ಲ ಕೋರ್ಸುಗಳನ್ನು ಮುಗಿದು ನಿಮ್ಮ ಮಕ್ಕಳನ್ನು ನಿಮ್ಮ ಮನೆಗೆ ಕಳಿಸುವವರೆಗೆ ಅದರ ರೆಸ್ಪಾನ್ಸಿಬಿಲಿಟಿ, ಅದರ ಜವಾಬ್ದಾರಿ ಈ ಸಂಸ್ಥೆಯನ್ನು ಕೊಂಡೊಡಿಸುವ ನಾನು ಮತ್ತು ನನ್ನ ಕುಟುಂಬ ಮತ್ತು ನಮ್ಮ ಸಹೋದ್ಯೋಗಿಗಳ ಮೇಲಿದೆ. ಯಾವುದೇ ಆತಂಕ ನಿಮ್ಮಗಳಿಗೆ ಬೇಡ. ನಿಮ್ಮ ಮಕ್ಕಳು ಸದೃಢವಾಗಿ ಡಿಗ್ರಿ ತಗೊಂಡು ನಿಮ್ಮ ಊರಿಗೆ, ನಿಮ್ಮ ಮನೆಗೆ ಮರಳುತ್ತಾರೆ ಅಂತ ಹೇಳುವ ಮಾತನ್ನು ಹೇಳಿದೆ. ಅದು ಇವತ್ತು ನಿಮಗೆ ಅದನ್ನು ಪುನರಪಿ ನೆನಪು ಮಾಡಲಿಕ್ಕೆ ಮಾತ್ರ ನಾನು ಈ ಒಂದು ಸಂದರ್ಭವನ್ನು ಬಳಸ್ಕೊಂಡಿದ್ದೇನೆ. ಆದರೆ ಇವತ್ತು ಡಿಗ್ರಿಗೆ ತಗೊಂಡು ನೀವು ಮಕ್ಕಳು ವಿದ್ಯಾರ್ಥಿಗಳು ನಿಮ್ಮ ಒಂದು ಜೀವನದ ಒಂದು ಹಂತವನ್ನು ತಲುಪಿದ್ದೀರಿ.
ಡಿಗ್ರಿ ಎಲ್ಲರಿಗೂ ಸಿಕ್ಕಿದೆ. ನಾನು ಬಲಾಢ್ಯವಾಗಿದ್ದೀನಿ. ಇವತ್ತು ಇನ್ನು ಮುಂದೆ ನಾನು ಕೆಲಸಕ್ಕೆ ಹೋಗ್ಬೋದು, ದುಡಿಬೋದು ಅಂತೇಳುವ ಒಂದು ಶಕ್ತಿ ನಿಮ್ಮಲ್ಲಿ ಬಂದಿದೆ. ಅದನ್ನು ಯಾರು ಹೇಳಬೇಕಾಗಿಲ್ಲ, ಯಾರಿಗೂ ಹೇಳಿಕೊಡಬೇಕಾಗಿಲ್ಲ. ನಮ್ಮ ದೇಶದಲ್ಲಿ ಇವತ್ತು ಅತ್ಯಂತ ಬಲಿಷ್ಠವಾಗಿ ರಿಕ್ವೈರ್ಮೆಂಟ್ ಇದೆ ನರ್ಸಿಂಗ್ಗಳಿಗೆ, ಫಿಸಿಯೋಥೆರಪಿಗಳಿಗೆ ಅಥವಾ ಅಲೈಡ್ ಸೈನ್ಸ್ ಎಲ್ಲದಕ್ಕೂ. ಹೆಲ್ತ್ ಕೇರ್ ಸಂಬಂಧಪಟ್ಟ ಎಲ್ಲ ವಿಭಾಗಗಳಿಗೂ ಅತ್ಯಂತ ಉತ್ತಮ ಅವಕಾಶಗಳಿದೆ. ಹಾಗೆಂತೇಳಿ ಇಲ್ಲಿಯವರೆಗೆ ಕಲಿತಿದ್ದನ್ನು ನಾನು ಬಲಾಢ್ಯವಾಗಿದ್ದೇನೆ ಅಂತೇಳಿ ನೀವು ಮೊಟಕುಗೊಳಿಸಬಾರದು. ಬಿಎಸ್ಸಿ ರಿನಲ್ ಡಯಾಲಿಸಿಸ್ ತಂತ್ರಜ್ಞಾನ ವಿಭಾಗದಲ್ಲಿ ಶಿಜಾನಾ ಓವರಾಲ್ ಟಾಪರ್ ಆಗಿ ಪದವಿ ಪಡೆದರು. ಡಾಕ್ಟರ್ ಕಣಚೂರು ಮೋನು ಚಿನ್ನದ ಪದಕವನ್ನು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ವಿಭಾಗದ ಡಾಕ್ಟರ್ ಅಸ್ಮಿತಾ, ಮಾಸ್ಟರ್ ಆಫ್ ಫಿಸಿಯೋಥೆರಪಿ ವಿಭಾಗದ ಡಾಕ್ಟರ್ ಅತುಲ್ಯ ಪಿಕೆ ಪಡೆದುಕೊಂಡರು. ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನ 14 ಮಂದಿ ವಿದ್ಯಾರ್ಥಿಗಳು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಶ್ರೇಷ್ಠ ಸ್ಥಾನ ಪಡೆದರು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಚಿನ್ನದ ಪದಕವನ್ನು ಡಾಕ್ಟರ್ ಆರ್.ಜಿ. ಶಾ ಪಡೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಹೆಜಮಾಡಿ, ಹಿರಿಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್, ಟ್ರಸ್ಟಿ ಜೊಹಾರಾ ಮೋನು, ಡಾಕ್ಟರ್ ಶಹನವಾಸ್, ಡಾಕ್ಟರ್ ವೆಂಕಟರಾಯ ಪ್ರಭು, ಕಣಚೂರು ಫಿಸಿಯೋಥೆರಪಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮೊಹಮ್ಮದ್ ಸುಹೈಲ್, ಕಣಚೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಉಪಕುಲಪತಿ ಡಾಕ್ಟರ್ ಅಬ್ದುಲ್ ರೆಹಮಾನ್, ಡಾಕ್ಟರ್ ಅಂಜನ್ ಕುಮಾರ್, ಡಾಕ್ಟರ್ ಮೋನಿ ಸಲ್ದಾನಾ, ಡಾಕ್ಟರ್ ಶಮೀಮಾ ಉಪಸ್ಥಿತರಿದ್ದರು. ಕಣಚೂರು ಮೆಡಿಕಲ್ ಕಾಲೇಜು ಹಾಗೂ ಸಂಶೋಧನಾ ಕೇಂದ್ರದ ನಿರ್ದೇಶಕ ಅಬ್ದುಲ್ ರೆಹಮಾನ್ ಸ್ವಾಗತಿಸಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.